ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ಲತ್ತೀನಿ. ಮನೆಗೆಲ್ಲ ಸ್ನ್ಯಾಕ್ಸ್ ಇದಿರಲಿಲ್ಲ, ಹಾಗಾಗಿ ಸ್ನ್ಯಾಕ್ಸ್ ಮಾಡಿದ್ರಾಯ್ತಂತ ಮಾಡ್ಲತ್ತೀನಿ. ಇದಕ್ಕೆ ಫಸ್ಟ್ ನಾನು ನೀರನ್ನು ಕುದಿಲಕ್ಕೆ ಇಡ್ಲತ್ತೀನಿ. ಅಂದ್ರೆ ಒಂದು 2.5 ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಒಂದು 2 ಚಮಚ ಅಷ್ಟು ನಾವು ಅಡುಗೆ ಎಣ್ಣೆ ಇರ್ತದಲ್ವ, ರಿಫೈಂಡ್ ಆಯಿಲು, ಅದು ಹಾಕ್ಕೊಳತ್ತೀನಿ. ಅದು ಹಾಕ್ಕೊಂಡು ಚೆಂದ ಬಾಯ್ಲ್ ಬರೋ ತನಕ ಕುದಿಸ್ಕೋಬೇಕು ನೀರು. ಇನ್ನು ನಾನು ಏನು ಮಾಡ್ಲತ್ತೀನಿ ಅಂದ್ರೆ ಮುರುಕುಲು ಮತ್ತು ಶೇವ ಇರ್ತಾವಲ್ವ, ಅದು ಮಾಡ್ಲತ್ತೀನಿ. ಇದು ಅಕ್ಕಿ ಹಿಟ್ಟದ ಒಂದಿಷ್ಟು ಮನೆಗಿತ್ತು ಅಂದ್ರೆ ನಾನು ಬೀಸ್ಕೊಂಬಂದಿದ್ದೆ ಒಂದೇ ಸರ್ತಿ. ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಜೀರಿಗೆ, ಅಜ್ವಾನು ಅವೆಲ್ಲ ಹಾಕ್ಕೊಂಡು ಬೀಸ್ಕೊಂಡು ಬಂದು ಇಟ್ಕೊಂಡಿದ್ದ ಅದ್ರದ್ದು ಹಿಟ್ಟದ ಇದು. ಇದಕ್ಕೆ ನಾನು ಒಂದು 2 ಚಮಚಷ್ಟು ಅಲ್ಲ ಬೆಳಗಡೆ ಪೇಸ್ಟು, ಸ್ವಲ್ಪ ಅಜ್ವಾನು, ಇನ್ನು ಎಳ್ಳಿರ್ತಾವಲ್ವ ಒಂದು ಅರ್ಧ ಬಟ್ಲಷ್ಟು ಎಳ್ಳು, ಮತ್ತು ಖಾರ, ಉಪ್ಪು, ಅರಿಶಿಣ ಎಲ್ಲ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ನಾವು. ಇನ್ನು ಈ ಥರ ಮಾಡೋದ್ರಲಿಂತ ಮುರುಕುಲು ಎಲ್ಲರೂ ಅಂತಾರಲ್ವ, ನಮ್ಮ ಮುರುಕುಲು ಚೆಂದ ಬರೋಲ್ಲ, ಕ್ರಿಸ್ಪಿಯಾಗಿ ಬರೋಲ್ಲ, ಸ್ಮೂತ್ ಮೆತ್ತಗಾಗೋಯ್ತವ ಅಂತಂದು. ಈ ಥರ ಮಾಡಿರಿ, ಎಲ್ಲರಿಗೂ ಬರ್ತಾವ. ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ, ನಾನು ಮಾಡ್ತೀನಿ. ನಾ ಮಾಡೋದೇ ನಿಮಗೆಲ್ಲ ಹೇಳಿದ್ರಾಯ್ತು. ಯಾಕಂದ್ರೆ ಕೆಲವೊಬ್ರು ಅಂತಾರೆ ನಮ್ಮ ಮುರುಕುಲು ಮೆತ್ತಗೆ ಬರೋಲ್ಲ, ಮೆತ್ತಗೆ ಬರ್ತಾವ ಅಂತಂದು. ಅದ್ರ ಸಲುವಾಗಿ ನಾ ಈ ಥರ ಮಾಡ್ತೀನಲ್ವ, ಇದೇ ಥರ ಮಾಡ್ರೂ ಬರ್ತದೆ. ಚೆಂದ ಮುರುಕುಲು ಕ್ರಿಸ್ಪಿ ಆಗೈತವ. ಇನ್ನು ಈ ಥರ ನೀರು ಚೆಂದ ಕುದಿ ಬರಬೇಕು. ಎಣ್ಣೆ ಮತ್ತು ನೀರು ಹಾಕ್ಕೊಂಡಿರ್ತೇವಲ್ವ, ಅದು ಕುದಿ ಬಂದಿದ್ಮೇಲೆ ಇನ್ನು ಅಕ್ಕಿ ಹಿಟ್ಟಿಗೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಇವು ನೀರು ಇರ್ತಾವಲ್ವ ಡೈರೆಕ್ಟು ಅದ್ರಾಗ ಹಿಟ್ಟಿನಾಗ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಅಕ್ಕಿ ಹಿಟ್ಟು ಇರ್ತದಲ್ವ, ನಾವು ಬಿಸಿ ನೀರು ಹಾಕಿದ್ಮೇಲೆ ನಾವು ಹಿಟ್ಟು ತೊಗೊಂಡಿದ್ಕನ್ನ ಹೆಚ್ಚಿಗೆ ಹಿಟ್ಟು ಆಗ್ತದಂದ್ರೆ ಅಕ್ಕಿ ಹಿಟ್ಟು ಸ್ವಲ್ಪ ಕುದ್ದಿದಪ್ಲೆ ಆಗಿ ಹೆಚ್ಚಿಗೆ ಆಗೋಯ್ತದ. ಅದ್ರ ಸಲುವಾಗಿ ಸ್ವಲ್ಪ ಕಮ್ಮಿನೇ ತೊಗೋರಿ. ಇನ್ನು ಬಿಸಿನೀರು ಹಾಕಿದ್ದೇವಲ್ವ, ಸ್ವಲ್ಪ ಚಮಚಲಿಂದ ಸ್ಪೂನ್ಲಿಂದ ಕಲಿಸ್ಕೊತಾ ನಾನು ಚೆಂದ ಮಿಕ್ಸ್ ಮಾಡ್ಕೊಳತ್ತೀನಿ ಹಿಟ್ಟನ್ನು, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು. ಇನ್ನು ಒಮ್ಮಿಗೆ ಹಾಕ್ಕೊಂಡ್ರು ಭೀ ಏನು ಲೂಸ್ ಆಗೋಲ್ಲ, ಬಟ್ ಹಿಟ್ಟು ನೀರು ಜಾಸ್ತಿನೇ ಹಿಡ್ಕೊತದ. ನಾನು 2.5 ಗ್ಲಾಸ್ ತೊಗೊಂಡಿನಿ, ಬಟ್ ಈ ಹಿಟ್ಟಿಗೆ ಅದು ಕಮ್ಮಿ ಆಗೋಯ್ತು ನೀರು. ನಾನು ಮತ್ತೊಂದು ಸರ್ತಿ ಗರಮ್ ಇಟ್ಟು ಇನ್ನು ನೀರು ಹಾಕ್ಕೊಂಡಿನಿ. ಆಲ್ಮೋಸ್ಟ್ ಇದಕ್ಕೆ ತಣ್ಣೀರು ಹಾಕೋಬಾರ್ದು, ಯಾಕಂದ್ರೆ ತಣ್ಣೀರು ಹಾಕ್ಕೊಂಡ್ರೆ ಮತ್ತು ಸ್ಮೂತ್ ಆಗೋಯ್ತವ, ಅಂದ್ರೆ ಮೆತ್ತಗಾಗೋಯ್ತವ ಬರ್ತವ. ಹಾಗಾಗಿ ಜಾಸ್ತಿ ಅಂದ್ರೆ ನೀರು ಬಾಯ್ಲ್ ಮಾಡಿ ಅದ್ರಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಾಯ್ಲ್ ಮಾಡ್ರೆ ಇನ್ನೂ ಚೆಂದ ಬರ್ತವೆ. ಕೆಲವೊಬ್ಬರು ಎಣ್ಣೆ ಕಾಸು ಭೀ ಹಾಕ್ಕೋತಾರೆ. ಆ ಥರ ಫುಲ್ಲು ಎಣ್ಣೆ ಹಾಕೊಂಬೋದು. ನಾನು ಈ ಥರ ನೀರು ಇಟ್ಕೊಂಡು ನೀರಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆಂದ ಬಾಯ್ಲ್ ಬರೋ ತನಕ ಕುದಿಸ್ಕೊಂಡು ಈ ಥರ ಕಲಿಸ್ಕೊತೀನಿ. ಇನ್ನು ನಾನು ಬುಟ್ಟಿದಾಗ ಮಾಡ್ಲತ್ತೀನಲ್ವ, ಅದ್ರೊಳಗೆ ಸೆಟ್ ಆಗೋಲ್ಲೋಯ್ತು, ಅಂದ್ರೆ ಕೈಲಿಂದ ಕಲಿಸ್ಲಾಕ ಬರೋಲ್ಲ, ಜಾಸ್ತಿ ಆಯಿತು ಹಿಟ್ಟು. ಹಾಗಾಗಿ ನಾನು ಗ್ಯಾಸ್ ಕಟ್ಟಿ ಅದೆಲ್ಲ ಚೆಂದ ಕ್ಲೀನ್ ಮಾಡಿಕೊಂಡು ಗ್ಯಾಸ್ ಕಟ್ಟಿ ಮೇಲೆ ತೋಯಿಸ್ಕೊಳತ್ತೀನಿ. ಯಾಕಂದ್ರೆ ಚೆಂದ ಮಿಕ್ಸ್ ಮಾಡ್ಕೋಬೇಕು, ನಾವು ಚೆಂದ ನಾದ್ಕೋಬೇಕು ಹಿಟ್ಟು. ಅದ್ರ ಸಲುವಾಗಿ ನಾ ಅದ್ರಾಗಾದ್ರೂ ಮಿಕ್ಸ್ ಮಾಡ್ಲಾಕ ಬರಲ್ಲ ಅಂತಂದು ನಾನು ಗ್ಯಾಸ್ ಕಟ್ಟಿ ಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ. ಇನ್ನೊಂದು ಸ್ವಲ್ಪ ನೀರು ಸಾಕಾಗಲ್ಲ ಹೋಗಿ ಅಂದಿನಲ್ವ, ಮತ್ತು ಸ್ವಲ್ಪ ನೀರು ಇಟ್ಕೊಂಡು ಮತ್ತು ಬಾಯ್ಲ್ ಮಾಡ್ಕೊಂಡು ಹಾಕ್ಕೊಳತ್ತೀನಿ ಸ್ವಲ್ಪ ಸ್ವಲ್ಪ ಹಿಟ್ಟು. ನಾನು ತೊಗೊಳಕ್ಕೆ ಹಿಟ್ಟು ಸ್ವಲ್ಪ ತೊಗೊಂಡಿನಿ, ಬಟ್ ಇದು ಜಾಸ್ತಿ ಹಿಟ್ಟು ಆಗ್ಯದ. ಯಾಕಂದ್ರೆ ಅಕ್ಕಿ ಹಿಟ್ಟಲ್ವ, ಅದ್ರದ್ದು ದುಪ್ಪಟ್ಟು ಆಯ್ತದ ಬಿಸಿನೀರಾಗ ಕುದ್ದಿ. ಹಾಗಾಗಿ ಆದ್ರೂ ಭೀ ಪರವಾಗಿಲ್ಲ, ಯಾಕಂದ್ರೆ ನಾನು ಸ್ವಲ್ಪ ಹೆಚ್ಚಿಗೆ ಮಾಡಿಟ್ಟಂದ್ರೆ ತಿಂತಾರೆ ಮಕ್ಕಳು ಅಂತಂದು ನಾನು ಮಾಡ್ಲತ್ತೀನಿ. ಇನ್ನು ಹಿಟ್ಟನ್ನು ಚೆಂದ ನಾದ್ಕೋಬೇಕು. ಮೇನು ನಾವು ನಾದ್ಕೊಂಬದ್ರಾಗೆ ಇರ್ತದಂದ್ರೆ ಪೂರ್ತಿ ಅಳುಸಾಗಿ ಭೀ ಎಲ್ಲ ಚೆಂದ ನಾದ್ಕೋಬೇಕು ಅಷ್ಟೇ ಗಟ್ಟಿಯಾಗಿ. ಅದ್ರ ಸಲುವಾಗಿ ನಾನು ಚೆಂದ ಮೆತ್ತಗೆ ಮಾಡ್ಕೊಳತ್ತೀನಿ ಹಿಟ್ಟು. ಈ ಥರ ಚೆಂದ ನೆನೆಸ್ಕೊಂಡು ಒಂದು 10-15 ನಿಮಿಷ ಅದಕ್ಕೆ ನೆನಿಲಕ್ಕಂತ ಬಿಡಬೇಕು. ಅದು ಹಾಗಾಗಿ ನಾನು ಚೆಂದ ನಾದ್ಕೋಬೇಕು. ಈ ಥರ ನಾವು ಬಟ್ಟೆ ಹಾಕೋರ ಕೈಲಿಂದ ಈ ಥರ ಆಗಬೇಕು, ಆದ್ರೆ ಸಾಕು. ಕ್ರಿಸ್ಪಿಯಾಗಿ ಬರ್ತಾವೆ. ಪೂರ್ತಿ ಕ್ರಿಸ್ಪಿಯಾಗಿ ಬರಬೇಕು ಅಂದ್ರೆ ಗಟ್ಟಿ ಮಾಡಿದ್ರು ಭೀ ಏನಲ್ಲ, ಇಷ್ಟಿದ್ರೆ ಸಾಕು. ಚೆಂದ ಇನ್ನೊಂದು 10-15 ನಿಮಿಷ ಬಿಟ್ಟೇವಿ ಅಂದ್ರೆ ಚೆಂದ ಆಯ್ತದ. ನಂದು 15 ನಿಮಿಷ ಆಗಿದ್ಮೇಲೆ ನಾನು ಬಂದು ನೋಡಿದಾಗ ಹಿಟ್ಟು ಚೆನ್ನಾಗಿತ್ತು. ಅದಕ್ಕೆ ಎಣ್ಣೆ ಕಾಯ್ಲಕ್ಕೆ ಇಡಬೇಕು, ಇಲ್ಲ ಫ್ರೈ ಮಾಡ್ಕೋಬೇಕಲ್ವ, ಅದ್ರ ಸಲುವಾಗಿ ಎಣ್ಣೆ ಕಾಯ್ಲಕ್ಕೆ ಇಡ್ಲತ್ತೀನಿ. ಇನ್ನು ಇದೆಲ್ಲ ಮಾಡ್ಕೊತಾನೆ ನಾನು ಶೇವ ಡಬ್ಬಿ ಎಲ್ಲ ತೊಗೊಂಡಿದ್ದೆ, ಅವೆಲ್ಲ ತೊಳ್ಕೊಂಡು ಎಲ್ಲ ಮಾಡಿಕೊಂಡು ಇನ್ನು ಅದ್ರಾಗ ಬಾಳ್ಗೆಗೆ ನೀರಿದ್ವು ಅವೆಲ್ಲ ಹೋಗೋತನ ಇದು ಮಾಡಿ ಮತ್ತು ಎಣ್ಣೆ ಹಾಕ್ಕೊಳತ್ತೀನಿ. ಇನ್ನು ಆಲ್ಮೋಸ್ಟ್ ಇದ್ರಾಗ ಕಾಣಲಾಗ್ಯದಲ್ವ, ನಾನು ಇನ್ನೊಂದು ಹೊಸ ಬಾಳ್ಗೆ ತೊಗೋತೀನಿ. ಬೇರೆದ್ರಾಗ ವೈಟ್ ಅಂದ್ರಾಗೆ ಮಾಡ್ಬೇಕಂದ, ಬಟ್ ಅದ್ರಾಗ ಅಷ್ಟೊಂದು ಚೆಂದ ಫ್ರೈ ಆಗಲ್ಲ, ಸ್ಟೀಲ್ ಇರ್ತದಲ್ವ. ಹಾಗಾಗಿ ಇದ್ರಾಗಾದ್ರೆ ಚೆಂದ ಫ್ರೈ ಆಯ್ತದ. ಇನ್ನು ಆಲ್ಮೋಸ್ಟ್ ಎಣ್ಣೆದು ಏನಾರ ಮಾಡೋದಿದ್ರು ಇದ್ರಾಗೆ ಮಾಡ್ತೀನಿ. ಹಾಗಾಗಿ ಇದ್ರಾಗೆ ಮಾಡ್ಲತ್ತೀನಿ. ಅಷ್ಟೊಂದು ಎಣ್ಣೆ ಕಾಣಲಾಗ್ಯದ, ಜಾಸ್ತಿನೇ ಹಾಕಿನಿ ಎಣ್ಣೆ. ಇನ್ನು ಅದೆಲ್ಲ ಹಾಕಿ ಆ ಕಡೆ ಕಾಯ್ಲಕ್ಕಿಟ್ಟು ಈ ಕಡೆ ಹಿಟ್ಟು ಇರ್ತದಲ್ವ, ಅದು ನೋಡತ್ತೀನಿ ಎಷ್ಟು ಚೆಂದ ಮೆತ್ತಗಾಗ್ಯದ ನೋಡಿರಿ. ನಾನು ಮಾಡಿದ್ದೆ ಹಂಗೆ. ಇನ್ನು ಒಂದು 15 ನಿಮಿಷ ಬಿಟ್ಟಿದ್ಮೇಲೆ ಚೆಂದ ನೆಂದದ. ಇಷ್ಟ ಆದ್ರೆ ಸಾಕು, ಪೂರ್ತಿ ಗಟ್ಟಿ ಮಾಡ್ಕೋಬೇಕು ಅಂತೇನಿಲ್ಲ, ಇಟ್ಟಿದ್ರೆ ಸಾಕು. ಇದು ಒಂದೇ ಹಿಟ್ಟಿಲಿಂತ ನಾವು ಎಷ್ಟು ಈ ಶೇವ ಡಬ್ಬಿದಾಗ ಎಷ್ಟು ಜಾರಿ ಇರ್ತಾವಲ್ವ ಅಷ್ಟೆಲ್ಲ ಹಾಕೋಬೋದು. ನಾನು 1-2 ಹಾಕ್ತೀನಿ ಈಗ ಅಷ್ಟೇ.
ಇನ್ನು ಉಳ್ಕಿವೆಲ್ಲ ಮತ್ತೊಂದು ಸರ್ತಿ ಟ್ರೈ ಮಾಡ್ತೀನಿ. ಯಾಕಂದ್ರೆ ಅಷ್ಟೊಂದು ಟೈಮ್ ಭೀ ಇಲ್ಲ, ಲೇಟ್ ಆಗ್ಲತ್ತದ. ಹಾಗಾಗಿ ಫಸ್ಟು ಮುರ್ಕುಲ್ ಹಾಕ್ತೀನಿ ಇದಕ್ಕೆ. ಹಾಗಾಗಿ ಅದು ಮುರ್ಕುಲ್ದು ಚಾಚೆ ತೊಗೊಂಡು ಇನ್ನು ನಾವು ಸೀದಾ ಇದ್ದಿದ್ದು ಕೆಳಗಿಟ್ಟು ಉಲ್ಟಾ ಇದ್ದಿದ್ದು ಒಳಗೆ ಇಟ್ಕೋಬೇಕು. ಆ ಥರ ಇಟ್ಕೊಂಡೀನಿ. ಫಿಟ್ ಮಾಡ್ಕೊಂಡಿದ್ಮೇಲೆ ಈ ಥರ ಹಿಟ್ಟು ಇರ್ತದಲ್ವ, ಒಂದು ಸ್ವಲ್ಪ ಒಂದು 2 ಉಂಡೆ ಅಷ್ಟು ತೊಗೊಂಡು ಉದ್ದಕ್ಕೆ ಮಾಡ್ಕೊಂಡು ಅದ್ರ ಹಾಕಬೇಕು. ಇನ್ನು ಇದು ನಾನು ಡೈರೆಕ್ಟು ಎಣ್ಣೆಗೇನು ಮಾಡಲ್ಲ. ನಾನು ಫಸ್ಟು ಒಂದು ಪ್ಲೇಟ್ ತೊಗೊಂಡು ಎಲ್ಲ ಪ್ಲೇಟ್ನಾಗ ಹಾಕ್ತೀನಿ. ಯಾಕಂದ್ರೆ ಡೈರೆಕ್ಟು ಎಣ್ಣೆಗಾದ್ರೂ ಭೀ ಮತ್ತು ಮೈ ಮೇಲೆ ಅದು ಚಿಡಿತದಲ್ವ, ಅದ್ರ ಸಲುವಾಗಿ ಇನ್ನು ಡೈರೆಕ್ಟು ಇದೆಲ್ಲ ಫಿಟ್ ಮಾಡ್ಕೊಂಡಿದ್ಮೇಲೆ ಒಂದು ಪ್ಲೇಟ್ ತೊಗೋತೀನಿ. ಪ್ಲೇಟ್ನಾಗಾರ ಇಲ್ಲ ತಾಟ್ ಇರ್ತದಲ್ವ, ಅದ್ರಾಗೆಲ್ಲ ತೊಗೊಂಡು ಇದ್ರೊಳಗೆ ಮಾಡ್ಕೊತೀನಿ. ಅಂದ್ರೆ ಫಸ್ಟು ಈ ಥರ ತಿರುಗಿಸ್ಕೊಂಡು ಉದ್ದಕ್ಕೂ ಇದು ಹಿಟ್ಟು ಬಂದಿದ್ಮೇಲೆ ನಾವು ಯಾವ ಶೇಪ್ ಬೇಕೋ ಆ ಶೇಪು ಮಾಡ್ಕೋಬೋದು. ಇನ್ನು ಇದು ಡೈರೆಕ್ಟ್ ಎಣ್ಣೆಗೆ ಮಾಡ್ಲಿಕ್ಕೆ ಹೋದೆವು ಅಂದ್ರೆ ಭೀ ಅಷ್ಟೊಂದು ಶೇಪ್ ಬರಲ್ಲ. ಹಾಗಾಗಿ ನಾವು ಫಸ್ಟ್ ಪ್ಲೇಟ್ನಾಗಾರ ಇಲ್ಲ ಪೇಪರ್ ಇದ್ರೆ ಪೇಪರ್ನಾಗೆಲ್ಲ ಒಂದು ಸ್ವಲ್ಪ ಸೆಟ್ ಮಾಡ್ಕೋಬೇಕು. ಈ ಥರ ಅಷ್ಟು ಮಾಡಿಕೊಂಡು ಒಮ್ಮೆಗೆ ಕರ್ಕೋಬೇಕು. ಇನ್ನು ನಾನು ಆ ಕಡೆ ಸ್ಲೋದಾಗ ಎಣ್ಣೆ ಕಾಯ್ಲಕ್ಕೆ ಇಟ್ಟಿನಲ್ವ ಮೀಡಿಯಮ್ ಫ್ಲೇಮ್ ಮೇಲೆ, ಇನ್ನು ಅದು ಕಾಯತನ ಈ ಕಡೆ ಒಂದಿಷ್ಟು ಮಾಡ್ರಾಯ್ತಂತಂದು ಈ ಥರ ನಾವು ಉದ್ದಕ್ಕೆ ಹಿಟ್ಟು ಎಲ್ಲ ತಿರ್ಸ್ಕೊಂಡಿದ್ಮೇಲೆ ಈ ಥರ ಮಾಡ್ಕೋಬೇಕು ಕೈಲಿಂದ. ಈ ಥರ ಮಾಡ್ಕೊಂಡೇವಿ ಅಂದ್ರೆ ಜಲ್ದಿ ಈಸಿ ಆಯ್ತದ. ಇನ್ನು ಡೈರೆಕ್ಟ್ ಎಣ್ಣೆಗೆ ಮಾಡ್ಲಕ್ಕೆ ಹೋದೇವಿ ಅಂದ್ರೆ ಸ್ವಲ್ಪ ಶೇಪ್ ಭೀ ಬರಲ್ಲ ಮತ್ತು ಫಾಸ್ಟ್ ಭೀ ಆಗಲ್ಲ. ಹಾಗಾಗಿ ಆ ಕಡೆ ಎಣ್ಣೆ ಕಾಯತನ ಈ ಥರ ನಾವು ಈ ಕಡೆ ಮಾಡ್ಕೊಂಡೇವಿ ಅಂದ್ರೆ ಜಲ್ದಿ ಫ್ರೈ ಮಾಡ್ಲಿಕ್ಕೆ ಬೇಯ್ತವ. ಹಾಗಾಗಿ ಒಂದು ಕಡೆ ಒಂದು ಫ್ರೈ ಆಗತ್ತನ ಇನ್ನೊಂದು ಕಡೆ ನಾವು ಇನ್ನೂ ಇಷ್ಟು ಮಾಡ್ಕೋಬೋದು. ಅದ್ರ ಸಲುವಾಗಿ ನಾನು ಇಷ್ಟು ಮಾಡ್ಕೊಳತ್ತೀನಿ. ಇನ್ನು ಒಂದಂತೂ ಫುಲ್ಲು ಈ ಥರ ಮಾಡ್ಕೋಬೋದು. ನೋಡಿದೆ ನಾನು ತೋರಿಸ್ಲತ್ತೀನಲ್ವ, ಒಂದು ಸ್ವಲ್ಪ ದೊಡ್ಡದು ಭೀ ಮಾಡ್ಕೋಬೋದು ರೌಂಡ್ ಶೇಪು. ಈಗ ಶಾಪ್ನಾಗೆಲ್ಲ ಸಿಗ್ತಾವಲ್ವ, ಆ ಥರ ಭೀ ಮಾಡ್ಕೋಬೋದು. ಇದೇ ಯಾವ ಥರ ಮಾಡ್ಕೋಬೇಕಂದ್ರೆ ಈ ಥರ ನಾವು ಫಸ್ಟ್ ಪ್ಲೇಟ್ನಾಗ ಅದು ಮಾಡ್ಕೊಂಡು ಸೆಟ್ ಮಾಡ್ಕೊಂಡು ಇಟ್ಕೋಬೇಕು. ಇನ್ನು ಕಡೆ ಎಣ್ಣೆ ಕಾಯ್ತಾನ ನಾನು ಭೀ ಎಲ್ಲ ಮಾಡ್ಕೊಳತ್ತೀನಿ. ಇನ್ನು ಇಷ್ಟೆಲ್ಲ ಮಾಡಿಕೊಂಡು ಒಂದು ಕಡೆ ಫ್ರೈ ಮಾಡ್ಕೋತೀನಿ. ಆಲ್ಮೋಸ್ಟ್ ಎಲ್ಲರೂ ಮಾಡೋದೆ, ನಾನು ಮಾಡ್ಲತ್ತೀನಿ. ಇನ್ನು ವೀಡಿಯೋ ಮಾಡಮಂತ ಮಾಡ್ಲತ್ತೀನಿ. ಇನ್ನು ಕ್ರಿಸ್ಪಿಯಾಗಿ ಬರ್ತಾವೆ. ಈ ಥರ ಮಾಡಿ ಟ್ರೈ ಮಾಡಿ ನೋಡಿರಿ. ಇನ್ನು ಇಷ್ಟು ಮಾಡ್ಕೊಂಡಿನಲ್ವ, ಈ ಕಡೆ ಎಣ್ಣೆ ಭೀ ಕಾಯ್ದಿತ್ತು. ಇನ್ನು ಒಂದು ಸ್ವಲ್ಪ ಹಿಟ್ಟು ಹಾಕಿ ನೋಡ್ದೆ. ಎಣ್ಣೆ ಚೆಂದ ಕಾಯಬೇಕು. ಯಾಕಂದ್ರೆ ಮೇನ್ ಎಣ್ಣೆ ನಾವು ಕಾಯಿಸಲೋದೇವಂದ್ರೆ ಹಿಟ್ಟು ಜಾಸ್ತಿ ಎಣ್ಣೆ ನುಂಗ್ತದೆ. ಅದ್ರ ಸಲುವಾಗಿ ಫಸ್ಟ್ ಎಣ್ಣೆ ಚೆಂದ ಕಾಯ್ದಿದ್ಮೇಲೆ ಇವು ಹಾಕೋಬೇಕು. ಮೀಡಿಯಮ್ ಗರಂ ಭೀ ಇಲ್ಲ, ಹೈ ಗರಂ ಮೇಲೆ ಇಟ್ಟರು ಭೀ ನಡೀತದೆ. ಯಾಕಂದ್ರೆ ಮೇನು ಅವು ಚೆಂದ ಕ್ರಿಸ್ಪಿ ಭೀ ಆಗಬೇಕು ಮತ್ತು ನಾವು ಎಣ್ಣೆ ಭೀ ಜಾಸ್ತಿ ಹತ್ಬಾರ್ದು. ಅಂದ್ರೆ ಫಸ್ಟ್ ಹೈ ಫ್ಲೇಮ್ ಮೇಲೆ ಇಟ್ಕೊಂಡು ಮಾಡ್ಕೋಬೇಕು. ಇನ್ನು ನಡ್ಬರ್ಕ್ ತೆಕ್ಕೊಂಡು ಸ್ಲೋ ಮೀಡಿಯಮ್ ಇಲ್ಲ ಸ್ಲೋ ಮಾಡಿಕೊಂಡು ಚೆಂದ ಫ್ರೈ ಮಾಡ್ಕೋಬೇಕು. ಇನ್ನು ಫಸ್ಟು ಎಣ್ಣೆ ಚೆಂದ ಕಾಯ್ದಿದ್ಮೇಲೆ ಅವು ಹಾಕೊಂಡಿದ್ಮೇಲೆ ಇನ್ನೊಂದು ಸರಿ ನಾನು ಮೀಡಿಯಮ್ ಮಾಡಿಟ್ಟಿನಿ. ಇನ್ನು ಆ ಕಡೆ ಅವೆಲ್ಲ ಆಗತನ ಮತ್ತು ಈ ಕಡೆ ಎಲ್ಲ ಅದು ಚಕ್ಲಿ ಡಬ್ಬಿ ಇರ್ತದಲ್ವ, ಅದಕ್ಕೂ ನಾನು ಮತ್ತು ಹಿಟ್ಟದು ಹಾಕ್ಕೊಂಡು ಇನ್ನು ಈ ಕಡೆ ಹಾಕೋತೀನಿ. ಇನ್ನು ಈ ಕಡೆ ಎಲ್ಲ ಒಂದು ಸರ್ತಿ ಆಗ್ಬೇಕಂದ್ರೆ ಒಂದು 5-10 ನಿಮಿಷ ತೊಗೋತದ ಚೆಂದ ಫ್ರೈ ಆಗ್ಬೇಕಂದ್ರೆ. ಇನ್ನು ಕ್ರಿಸ್ಪಿಯಾಗಿ ಬಂದಿವು ಇವತ್ತಿಂದು ಚಕ್ಲಿ. ಆಲ್ಮೋಸ್ಟ್ ಅರ್ಧ ಖಾಲಿ ಭೀ ಆಗ್ಯಾವ ನಮ್ಮ ಮನೆಗೆ. ಇಷ್ಟಪಟ್ಟು ತಿಂತಾರಲ್ವ, ಇನ್ನು ಜಾಸ್ತಿ ದಿನವೇ ಆಯಿತು. ಹಾಗಾಗಿ ಮಾಡಿ ಇನ್ನು ಮಾಡಮಿ ಅಂತಂದು ಅಂದ್ಕೊಳ್ಳತ್ತಿದ್ದ, ಮಾಡಿದ್ದಿಲ್ಲ. ಇವತ್ತು ಮಾಡಮಂತ ಮಾಡ್ಲತ್ತೀನಿ. ಇನ್ನು ಇದೆಲ್ಲ ಚೆಂದ ಫ್ರೈ ಆಗಿದ್ಮೇಲೆ ಈ ಥರ ಅಂದ್ರೆ ಪೂರ್ತಿ ಬ್ಲ್ಯಾಕ್ ಆಗಿ ಭೀ ಮಾಡ್ಕೊಬೋದು. ಅಂದ್ರೆ ಗೋಲ್ಡ್ ಕಲರ್ ತನಕ ಅಷ್ಟು ಭೀ ಮಾಡ್ಕೊಬಾರ್ದು, ಮೀಡಿಯಮಾಗಿ ಮಾಡ್ಕೋಬೇಕು. ಇವು ಸ್ಟಾರ್ಟಿಂಗ್ದಾಗ ಹಾಗೆ ತಿಗ್ಲಕ್ಕೆ ಹೋದ್ರೆ ಸ್ವಲ್ಪ ಮೆತ್ತಗೆ ಇರ್ತವೆ. ಸ್ವಲ್ಪ ತಣ್ಣಗೆ ಗಾಳಿ ಆಡಿದ್ಮೇಲೆ ಮತ್ತು ಕ್ರಿಸ್ಪಿ ಆಯ್ತವ. ಅದ್ರ ಸಲುವಾಗಿ ಸ್ವಲ್ಪ ಕುಲ್ಲನೇ ಇಡಬೇಕು. ಇನ್ನು ಡೈರೆಕ್ಟ್ ಈ ಕಡೆಯಿಂದ ನಾವು ಕರೆದು ಡಬ್ಬ್ಯಾಗ ಹಾಗೆ ಹಾಕಿಡ್ತೇವೆ ಅಂದ್ರೆ ಭೀ ನಡೆಯಲ್ಲ. ಯಾಕಂದ್ರೆ ಮೆತ್ತಗೆ ಆಗೋಯ್ತವ. ಒಂದು ಸರ್ತಿ ಹಾಗೆ ಆಗಿತ್ತು ಅಂದ್ರೆ ಇಲ್ಲಿಲ್ಲ ಊರಲ್ಲಿ ನಾವು ಮಾಡಿದ್ದೇವೆ ಅಂದ್ರೆ ಒಂದು 2 ಸೇರು ಅಂದ್ರೆ ಒಂದು 2-3 ಕಿಲೋ ಹಂಗೆ ಮಾಡಿದ್ದೇವೆ. ಇನ್ನು ಡೈರೆಕ್ಟ್ ಗರಂ ಇದ್ದಾಗೆ ಒಯ್ದು ಡಬ್ಬಿಗೆ ಹಾಕಿಟ್ಟು ಫುಲ್ಲು ಮೆತ್ತಗಾಗಿವು. ಅದಕ್ಕೆ ಅವಾಗೇನು ಹಿಡಿದು ಸ್ವಲ್ಪ ತಣ್ಣಗಾಗಿದ್ಮೇಲೆ ಹಾಕ್ಕೊಂಡು ಇಟ್ಕೊಂಡೇವಿ ಅಂದ್ರೆ ಡಬ್ಬ್ಯಾಗ ಆಲ್ಮೋಸ್ಟ್ ಎಷ್ಟು ದಿನ ಬೇಕೋ ಅಷ್ಟು ದಿನ ಇರ್ತವೆ, ಇವೇನು ಹಾಳಾಗಲ್ಲ. ಇನ್ನು ಆ ಕಡೆ ಇನ್ನೊಂದು ಬ್ಯಾಚ್ ಹಾಕಿ ಇನ್ನು ಈ ಕಡೆ ನಾನು ಮತ್ತೆ ಮಾಡ್ಕೊಳತ್ತೀನಿ. ಒಂದು 2 ಸರ್ತಿ ಅಂದರೆ 2 ಟೈಮ್ಸ್ ಇದ್ರಾಗ ಹಿಟ್ಟು ತುಂಬಿ 2 ಟೈಮ್ಸ್ ಹಂಗೆ ಇವು ಹಾಕ್ಕೊಂಡೀನಿ ಮುರ್ಕೋಲು. ಇನ್ನು ಇದಾಗಿದ್ಮೇಲೆ ನಾನು ಡೈರೆಕ್ಟ್ ಶೇವ ಹಾಕ್ತೀನಿ. ಯಾಕಂದ್ರೆ ಹೆಚ್ಚಿಗೆ ಇವು ತಿಂಬಲ್ಲ ಮಕ್ಕಳು, ಶೇವ ತಿಂತಾರೆ. ಹಾಗಾಗಿ ಇನ್ನು ಮೀಡಿಯಮ್ ಶೇವದ ಹಾಕ್ಲತ್ತೀನಿ ನಾನು. ಅಷ್ಟು ದಪ್ಪದ ಭೀ ಇಲ್ಲ, ಅಷ್ಟು ತೆಳ್ಳನ ಭೀ ಇಲ್ಲ, ಮೀಡಿಯಮಾಗಿ ಇದ್ದಿದ್ದು ಚಾಚ ತೊಗೊಂಡು ಅದು ಫಿಟ್ ಮಾಡಿಕೊಂಡು ಇದಕ್ಕೆಲ್ಲ ಮತ್ತು ಹಾಕ್ಲತ್ತೀನಿ. ಶೇವ ಹಿಟ್ಟಿರ್ತದಲ್ವ ಅದ್ರಾಗೆಲ್ಲ ಹಾಕಿಟ್ಟಿದ್ದ. ಇನ್ನು ಅದು ಚಾಚ ಒಂದೇ ಚೇಂಜ್ ಮಾಡಿಕೊಂಡು ಹಾಕ್ಕೊಳತ್ತೀನಿ. ಇನ್ನು ಇದು ಶೇವ ಇರ್ತದಲ್ವ, ನಾವು ಡೈರೆಕ್ಟು ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇನ್ನು ಪ್ಲೇಟ್ನಾಗ ಅದು ಹಾಕೊಳಕ್ಕೆ ಹೋದ್ರೆ ಮುರಿತಾವ, ಇನ್ನು ಶೇಪ್ ಏನೂ ಬರಲ್ಲ. ಹಾಗಾಗಿ ಡೈರೆಕ್ಟ್ ಎಣ್ಣೆಗೆ ಹಾಕ್ಕೊಂಡು ಮಾಡ್ತೀನಿ.
ಇಷ್ಟೊಂದು ಮುರುಕುಲು ಮಾಡೀನಿ, ಎಷ್ಟು ಚಂದ ಕ್ರಿಸ್ಪಿಯಾಗಿ ಬಂದವ ನೋಡ್ರಿ. ಸೌಂಡ್ ಹತ್ತು ಫುಲ್ಲು ಕ್ರಿಸ್ಪಿಯಾಗಿ ಬಂದಿವು, ಎಲ್ಲ ಸೂಪರ್ ಟೇಸ್ಟ್ ಭೀ ಆಗಿವು. ಅಂದ್ರೆ ಸ್ವಲ್ಪ ಸಾಲ್ಟ್ ಕಮ್ಮಾಗಿತ್ತು, ಇನ್ನು ನಡೀತದ ಒಂದೊಂದು ಸರ್ತಿ, ಯಾಕಂದ್ರೆ ಈ ಮಧ್ಯೆ ಸಾಲ್ಟ್ ಹೆಚ್ಚಿಗೆ ಆಗ್ಲತ್ತದ, ಹಂಗಾಗಿ ಸ್ವಲ್ಪ ಕಮ್ಮಿನೇ ಹಾಕೀನಿ. ಇನ್ನು ಇದು ಶೇವ ಅಲ್ಲ, ಡೈರೆಕ್ಟ್ ಎಣ್ಣೆ ಇದಕ್ಕೆ ಭೀ ಚಂದ ಕಾಯ್ದಿರಬೇಕು. ಕಾಯ್ದಿದ್ಮೇಲೆ ಡೈರೆಕ್ಟ್ ಎಣ್ಣೆಗೆ ಹಾಕ್ಕೊಂಡು ಆಮೇಲೆ ಭೀ ಹೈ ಫ್ಲೇಮ್ ಮೇಲೆ ಮಾಡ್ಕೋಬೋದು, ಯಾಕಂದ್ರೆ ಕೈ ಸುಡ್ತದೆ ಅಂದ್ರೆ ಸ್ವಲ್ಪ ಮೀಡಿಯಮ್ ಮಾಡಿಕೊಂಡು ಹಾಕೊಂಡ್ಮೇಲೆ ಮತ್ತೆ ಹೈ ಫ್ಲೇಮ್ ಮೇಲೆ ಸುಡಬೇಕು. ಯಾಕಂದ್ರೆ ತೆಳ್ಳಗಿರ್ತಾವಲ್ವ, ನಾನು ಕ್ರಿಸ್ಪಿಯಾಗಿ ಬರ್ಬೇಕಂದ್ರೆ ನಾವು ಮತ್ತೆ ಎಣ್ಣೆ ಭೀ ಜಾಸ್ತಿ ಇದು ಮಾಡ್ಕೊಬಾರ್ದಂದ್ರೆ ಇದೇ ಥರ ಜಾಸ್ತಿ ಹೈ ಫ್ಲೇಮ್ನಾಗೆ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಇನ್ನು ಪ್ಲೇಟ್ನಾಗ ಹಾಕ್ಕೊಂಡು ಮಾಡ್ಕೋತೇವೆ ಅದ್ರ ಗತ್ಲೆ ಅಂದ್ರೆ ಇವು ಅಂದ್ರೆ ಪ್ಲೇಟ್ನಾಗೆ ಡೈರೆಕ್ಟ್ ಎಣ್ಣೆಗೆ ಹಾಕೊಳ್ತ್ರು ಎಣ್ಣೆ ಚಿಡಿತದ, ಇಲ್ಲದ್ರೆ ಚಂದ ಒಳಗೆ ಪೂರ್ತಿ ಒಟ್ಟು ಹಿಟ್ಟಿಟ್ಟಾಗೋಯ್ತದ. ಅದ್ರ ಸಲುವಾಗಿ ಇದು ಡೈರೆಕ್ಟ್ ಎಣ್ಣೆಗೆ ಹಾಕೋಬೇಕು. ಈ ಥರ ಚಂದಾಗ ಕಲರ್ ಬರತನ ಇದು ಸ್ವಲ್ಪ ಡಾರ್ಕೇ ಆಗ್ಯದ, ಯಾಕಂದ್ರೆ ನೋಡಮ್ಮಿ ಫಸ್ಟ್ ಟೈಮು ಜಾಸ್ತಿ ದಿನ ಆಗಿದ್ಮೇಲೆ ಮಾಡತ್ತೀನಲ್ವ, ಸ್ವಲ್ಪ ಗೋಲ್ಡನ್ ಕಲರೇ ಮಾಡೀನಿ ಕ್ರಿಸ್ಪಿಯಾಗಿ ಬರಲಿ ಅಂತಂದು. ಇನ್ನು ನೆಕ್ಸ್ಟ್ ಬ್ಯಾಚ್ ಭೀ ಇದೇ ಥರ ಡೈರೆಕ್ಟ್ ಎಣ್ಣೆಗೆ ಒಂದು ಸರ್ತಿ ತುಂಬ್ಕೊಂಡೀವಿ ಅಂದ್ರೆ ಒಂದು 2 ಆಯ್ತವ ಶೇವ, ಹಾಗಾಗಿ ನೆಕ್ಸ್ಟ್ ಬ್ಯಾಚ್ ಭೀ ಹಾಕ್ಕೊಳತ್ತೀನಿ ನಾನು ಇದ್ರೊಳಗೆ. ಇನ್ನು ಈ ಶೇವ ಡಬ್ಬಿಲಿಂದ ಅಂದು ಈಸಿಯಾಗಿ ಅಷ್ಟೊಂದು ಕಷ್ಟಪಡೋದು ಹತ್ತಲ್ಲ, ನಾವು ಎಷ್ಟು ಭೀ ಏನಂತಾರೆ ಪ್ರೆಷರ್ ಹಾಕೋದು ಹತ್ತಲ್ಲ. ಇನ್ನು ಬೇರೆದು ಇರ್ತದಲ್ವ ಮುರ್ಕುಲು ಹಾಕೋದು, ಶೇವ ಅದು ಹಾಕೋದಿತ್ತಂದ್ರೆ ಸ್ವಲ್ಪ ಕಷ್ಟ ಆಯ್ತದ ಹಾಕ್ಲಕ್ಕ ಒತ್ಲಕ್ಕ ಅದು ಮಾಡಕ್ಕೆ. ಇನ್ನು ಈಗ ತಂದ್ಕೊಂಡಿನಲ್ವ ನನ್ನ ಬಳಿ ಅದೇ ಇತ್ತು, ಫಸ್ಟ್ ಅದ್ರಲಿಂತ ಹಾಕ್ತಿದ್ದೆ, ಇದ್ರಲಿಂತ ಹಾಕ್ಲಕ್ಕ ನಾನು ಒಬ್ಬಾಕಿನೇ ಸಾಕು. ಅದ್ರಲಿಂತ ಹಾಕಬೇಕಾದ್ರೆ ಒಂದು ಇಬ್ಬರರ ಬೇಕಾಗಿತ್ತಿತ್ತು, ನಮ್ಮ ಮನೆಯವ್ರು ಭೀ ಹೆಲ್ಪ್ ಮಾಡ್ತಿದ್ರು ಅವಾಗ. ಈಗೇನಿಲ್ಲ, ನಾನು ಒಬ್ಬಾಕಿನೇ ಹಾಕ್ಕೊಂಡು ಟ್ರೈ ಮಾಡತ್ತೀನಿ. ಇದೇ ಥರ ಶೇವ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡೀನಿ. ಇನ್ನು ಅಷ್ಟು ಹಿಟ್ಟಿಲಿಂತ ಇಷ್ಟೆಲ್ಲ ಮುರ್ಕುಲಾಗ್ಯಾವ, ಇನ್ನು ಶೇವ ಆಗ್ಯಾವ, ಇಷ್ಟೆಲ್ಲ ಹಾಕ್ಕೊಂಡು ಇನ್ನು ಕ್ರಿಸ್ಪಿ ಹಂಗಾಗ್ಯಾವ ನೋಡ್ರಿ, ತೋರಿಸ್ತೀನಿ ಮುರ್ದಿ. ಇನ್ನು ಎಷ್ಟು ಚಂದ ಕ್ರಿಸ್ಪಿ ಆಗಿವೆ ಅಂದ್ರೆ ಇನ್ನು ಟೇಸ್ಟ್ ಭೀ ಆಗಿವು. ಇನ್ನು ಮೆತ್ತಗೂ ಅಂತಾರಲ್ವ, ಅದೇನಾಗಿದ್ದಿಲ್ಲ, ಕ್ರಿಸ್ಪಿ ಆಗಿವು. ಇನ್ನು ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗ್ಯದ ಅನ್ಕೋತೀನಿ. ಬಾಯ್ ಬಾಯ್.